ಎಲ್ಲ ಸಂಖ್ಯೆಗಳನ್ನು ಒಳಗೊಂಡ ಸಂಖ್ಯೆಗಳಲ್ಲಿ ತ್ರಿಕೋನದ ಸಂಖ್ಯೆಗಳು ಅಂತ ಕಾಣುತ್ತೆ ಸರ್. ಸ್ವಾಭಾವಿಕ ಸಂಖ್ಯೆಗಳನ್ನು ಊಟ ಹೋಗೋದು ಸರ್. ಈ ಒಂದನ್ನು ಎರಡಕ್ಕೆ ಸೇರಿಸಲು ಮೂರಕ್ಕೆ ಮುಂದಿನ ಸಂಖ್ಯೆಯನ್ನು ಗುರುತಿಸುವಾಗ ಅಂದರೆ ನಮಗೆ ತ್ರಿಕೋನದ ಸಂಖ್ಯೆಗಳು ಇಂಟ್ರೆಸ್ಟಿಂಗ್ ಏನು ತ್ರಿಕೋನಿ ಪ್ರಮಾಣಗತವಾಗಿ ತ್ರಿಕೋನದ ಸಂಖ್ಯೆಗಳನ್ನು ಯಾರು ಮಾಡ್ತಾವೆ ಸ್ಕ್ವೇರ್ ನಂಬರ್ ಬರ್ತದೆ ಅನ್ನೋದನ್ನು ತೋರಿಸ್ಬೇಕು ಸರ್. ಒಂದು ಈ ಒಂದನ್ನು ಪವರ್ ತಿಳಿಸ್ಬೇಕಂತ ಎರಡನೆಯ ತ್ರಿಕೋನೀಯ ಸಂಖ್ಯೆಗೆ ನಮಗೆ ವರ್ಗ ಸಂಖ್ಯೆ ಬರ್ತದೆ. ವರ್ಗ ಸಂಖ್ಯೆ ಬರುತ್ತೆ. ನಂತರ ಈ ಮೂರುಗಳನ್ನು ತೆಗೆದುಕೊಂಡು ಹೋಗಿ ಸರ್ ಮತ್ತು ಮುಂದಿನ ತ್ರಿಕೋನ ಸಂಖ್ಯೆ ಸರ್. ಅದೇ ರೀತಿಯಾಗಿ ನಾವು ಇವುಗಳನ್ನು ಯಾರು ಮಾಡ್ತಾ ಹೋದರೆ ನಮಗೆ ವರ್ಗ ಸಂಖ್ಯೆ ಬರ್ತದೆ. ತ್ರಿಕೋನೀಯ ಸಂಖ್ಯೆಗಳನ್ನು ಊಟ ಹೋದಂತೆ ವರ್ಗ ಸಂಖ್ಯೆಗಳನ್ನು ಪಡಿಬೋದು ಅನ್ನೋದನ್ನು ನಾವು ಈ ಒಂದು ಯಾವ ಕ್ಲಾಸ್ ಸರ್ 8ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ತ್ರಿಕೋನೀಯ ಸಂಖ್ಯೆ ಇದೆ. ಇದು ಅಷ್ಟು ನಾವು ಸೆವೆಂತ್ ಹೇಳ್ಕೊಳ್ಬೋದು ಸರ್. ಎಸ್ ಎಲ್ ಸಿ ವರೆಗೆ ತೆಗೆದುಕೊಳ್ಬೋದು. ಈ ಅಭಾಗದ ಸಂಖ್ಯೆಗಳನ್ನು 9ನೇ ಕ್ಲಾಸ್ ದೇವರಸ್ನ ಚಕ್ರ ಅಂತ ಇಲ್ಲಿ ನಾವು ಅಭಾಗದ ಸಂಖ್ಯೆಗಳನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸ್ತೀವಿ. ಈ ಬೇಸನ್ನು ಒಂದು ಮಾನ ಐದನ್ನು ಒಂದು ಮಾನ ತೆಗೆದುಕೊಂಡಾಗ ಈಗ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪೈಥಾಗೊರಸ್ನ ಪ್ರಮಾಣವನ್ನು ಹೆಚ್ಚಿಗೆ ಇದು 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 2 ರೂಟ್ 2 ಆಗುತ್ತೆ. ರೂಟ್ 2 ವ್ಯಾಲ್ಯೂ ಎಷ್ಟಾಗುತ್ತೆ? 1.4 ಆಗುತ್ತೆ. 1.4 ಬೇಸ್ ಮಾಡ್ತೇವೆ. 1.4ಗೆ ಬೇಸ್ ಅಂತ ರೂಟ್ 2 ಬೇಸ್ ಮಾಡ್ಕೊಂಡು 9 1 ಬರುತ್ತೆ. ರೂಟ್ 2 1 ಸ್ಕ್ವೇರ್ 2 1 ಸ್ಕ್ವೇರ್ 1 2 ಪ್ಲಸ್ 1 3 ರೂಟ್ 3 ಆಯ್ತು ಸರ್. ರೂಟ್ 3 1.7 ಈಗ 1.7 ಬೇಸ್ ತೆಗೆದುಕೊಂಡ್ರೆ ಸರ್ 1.7 ಬೇಸ್ ತೆಗೆದುಕೊಂಡಾಗ ಹೌದು ಈಗ 1.7 ರೂಟ್ 3 3 1 ಸ್ಕ್ವೇರ್ 1 3 ಪ್ಲಸ್ 1 4 ಇದು ರೂಟ್ 3 ಅಂದರೆ 1.7 ಬೇಸ್ 7 2 ಯೂನಿಟ್ಸ್ ತೆಗೆದುಕೊಂಡು 1.7 ಇದೆ ಅಂದರೆ 2.2 = 1. ಇದು ರೂಟ್ 3 ಇದು 1 ರೂಟ್ 3 ಹೋಲ್ ಸ್ಕ್ವೇರ್ ಬಿಕಾಸ್ ನೇಮ್ ಮಾಡಿಸ್ತಾರೆ 3 ಪ್ಲಸ್ 1 ಅಂದರೆ 4 ಇದನ್ನು ನಾವು ಸ್ಕ್ವೇರ್ ರಿಪೋರ್ಟ್ ಮಿಸ್ ತೆಗೆದುಕೊಂಡು ಇದು 2. ನೆಕ್ಸ್ಟ್ ಸಿಂಪಲ್ ಒಂದು 9ನೇ ಕ್ಲಾಸಲ್ಲಿದೆ ಸರ್. ಒಂದು ಸರಳ ರೇಖೆ ಅದರ ಹೊರಗಿನ ಒಂದು ಬಿಂದುವಿನಿಂದ ಎಳೆದ ರೇಖೆಗಳಲ್ಲಿ ಲಂಬವೇ ಅತ್ಯಂತ ಚಿಕ್ಕದು ಅನ್ನೋ ಹಂತ ಇದರಿಂದ 10th ಕ್ಲಾಸ್ಗೆ ಒಂದು ಪ್ರಮೇಯ ಇದೆ. ಸ್ಪರ್ಶಕ್ಕೆ ಎಳೆದ ತ್ರಿಜ್ಯ ಲಂಬವಾಗಿದ್ದು ಕೂಡ ಈ ಒಂದು ವ್ಯಾಖ್ಯಾನವನ್ನು ಸ್ಥಾಪಿಸಬೇಕು. ಇದೆ ಸರ್. ಇದು 17 ಸೆಂಟಿಮೀಟರ್ ಕ್ರಮೇಣ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಇಲ್ಲಿ ಇದು 90 ಡಿಗ್ರಿ ಅಂದಾಗ ಚಿಕ್ಕ ಮತ್ತು ಈ ಕಡೆ ಹೇಳ್ತಾ ಹೋಗಿ ಅಂದರೆ ನಮ್ಮಲ್ಲಿ ಎಂತ ಚಿಕ್ಕದು ಅನ್ನೋದನ್ನು ನೆಕ್ಸ್ಟ್ ತ್ರಿಭುಜದಲ್ಲಿ 3 ಒಳಗೋಡುಗಳ ಮೊತ್ತ 150
ಸಿಂಪಲ್ ಆಗಿ ಈ ಕೋನವನ್ನು ಹಿಡ್ಕೊಂಡು ಬಂದು ಸರಳ ರೇಖೆ 3 ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಒಂದು ತ್ರಿಭುಜದಲ್ಲಿ ಒಂದು ಬಾಹುವನ್ನು ರೂಪಿಸಿದಾಗ ಉಂಟಾಗುವ ಹೊರಕೋನ ಅಂತರಾತ್ಮಕ ಕೋನಗಳ ಮೊತ್ತಕ್ಕೆ ಸಮಯ ಇರ್ತದೆ. ಈ ಕೋನ ತೆಗೆದುಕೊಂಡು ಬಂದು ಈ ಇದು ಇಲ್ಲಿ ಬಂದು ಸರ್ ಇದು ಇಲ್ಲಿ ಅಂದರೆ ಈ ಎರಡು ಕೋನಗಳ ಮೊತ್ತ ಈ ಹೊರಕೋನಕ್ಕೆ ಏನಾಗಿರ್ತದೆ ಅಂದರೆ ಸಮನಾಗಿರ್ತದೆ. ಇದು ನೆಕ್ಸ್ಟ್ ಬಂದು ಸರ್ ಒಂದು ತ್ರಿಭುಜದಲ್ಲಿ ಬಾಹುವಿನ ಅಳತೆ ಹೆಚ್ಚಾದಂತೆ ಕೋನದ ಅಳತೆಯು ಹೆಚ್ಚಿಗೆ ಆಗ್ತದೆ. ಈಗ ನಾವಿಲ್ಲಿ ಬಿ ಸಿ ಭುಜವನ್ನು ತೆಗೆದುಕೊಂಡಿದ್ದೀವಿ ಸರ್. ಬಿ ಸಿ ಭುಜ ಇದು 30 ಡಿಗ್ರಿ ಇದೆ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಡಿವರೆಗೆ ಮುಗಿಸ್ತಾನೆ. ಭುಜದ ಅಳತೆ ಹೆಚ್ಚಿಗೆ ಇದೆ. ಈ ಉಂಟಾಗಿದ್ದಲ್ಲಿ ಸ್ವಲ್ಪ ಕೋನದ ಅಳತೆ ಹೆಚ್ಚಿಗೆ 9ನೇ ಕ್ಲಾಸಲ್ಲಿ ಇದು ಪೂರ್ಣಾಂಕಗಳ ಸಂಕಲನ ನೋಡ್ತಾ ಇದೆ. ಮಕ್ಕಳು ಎಷ್ಟೇ ಹೇಳಿದ್ರು ಕೂಡ ತಪ್ತಾರೆ. ಇದನ್ನು ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಸಿಂಪಲ್ ಆಗಿ ಈ ಕಡೆ ಋಣ ಸಂಖ್ಯೆಗಳನ್ನ ತಿಳ್ಕೊಂಡಿದ್ದೀನಿ, ಈ ಕಡೆ ಧನ ಪೂರ್ಣಾಂಕಗಳನ್ನ ತಿಳ್ಕೊಂಡಿದ್ದೀನಿ. ಹೇಳಿ ಸರ್ ಯಾವುದನ್ನು ಆ್ಯಡ್ ಮಾಡ್ಬೋದು ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ 2 ಇದೆ ಸರ್. ಇಲ್ಲಿ 2ಗೆ 3 + 2 ಅಂದರೆ 1 ಮೈನಸ್ 1. ಇಲ್ಲಿ -1ಕ್ಕೆ ಟಚ್ ಆಗುತ್ತೆ. ಹಾಗೆ ಬೇಕಾದ ತೆಗೆದುಕೊಳ್ಬೋದು. 4 + 1 ಬೇಕಾದ -6 + 4 -6 + 4 2 ಬಂತು. -2 ಬನ್ನಿ ಪೂರ್ಣಾಂಕಗಳ ಸಂಖ್ಯೆ ಒಂದು ಲಂಬಕೋನ ತ್ರಿಭುಜದಲ್ಲಿ